ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್ ಚಾರು ಕುಕಿಂಗ್ ಬ್ಲಾಗ್ಸ್. ಬೆಳಿಗ್ಗೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಸೊ ಇವಾಗ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿದ್ದೀನಿ. 5 ಗಂಟೆ ಆಗಿದೆ ನೋಡಿ, ಇನ್ನೂ ಬೆಳಿಗ್ಗೆ ಆಗಿಲ್ಲ. ಸೊ ಇನ್ನೂ ಕತ್ಲೆನೇ ಇದೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನು ಮತ್ತು ಚಾರು ಇಲ್ಲಿ ಬಂದು ನಿಂತಿದ್ವಿ. ಚಾರುಂಗೆ ಇಷ್ಟನೇ ಇರಲಿಲ್ಲ ಎದ್ದೊಳೋದಕ್ಕೆ. ಹಿಂಸೆ ಮೇಲೆ ಎಬ್ಬರಿಸಿ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ. ಸೊ ಅಳ್ತಾ ಇದ್ಲು. ಇವಾಗ ಆಟ ಮಾಡಿಕೊಂಡು ಇಲ್ಲಿಂದ ಹೊರಟು ಫ್ರೆಂಡ್ಸ್ ಹಾಸನಿಗೆ ಹೋಗೋಣ ಅಂತೇಳಿ ಹಾಸನಿಂದ ಬಸ್ಸಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಖುಷಿಯಾಗಿದ್ದಾಳೆ. ಸೊ ಕುಣಿಗಲ್ಗೆ ಹೋಗೋಣ ಅಂತೇಳಿ ಬೆಂಗಳೂರು ಬಸ್ನ ಹತ್ತಿ ಹೊರಟ್ವಿ. ಸೊ ಕುಣಿಗಲ್ಗೆ ಹೋಗೋ ಅಷ್ಟರಲ್ಲಿಗೆ ಚಾರುಂಗೆ ಫುಲ್ ನಿದ್ದೆ, ಮಲ್ಕೊಂಡಿದ್ದಾಳೆ. ಎದ್ದೇ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ 8-8:15 ಆದರೂ ಮಲ್ಕೊಂಡೇ ಇದ್ಲು. ಮತ್ತು ಕುಣಿಗಲ್ಲಿಂದ ಅಲ್ಲಿಂದ ಬಸ್ಸಿಗೆ ಹೋದ್ವಿ. ಮತ್ತು 35 ಕಿಲೋಮೀಟ್ರ್ ಹೋಗಬೇಕಿತ್ತು. ಅಲ್ಲಿಂದ ಬಸ್ಸಿಗೆ ಹೋಗಿ ಮತ್ತೆ ಆಟೋಕ್ಕೆ ಹೋಗಬೇಕು. ಸೊ ಆಟೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದು, ಬಸ್ಸು ಯಾವುದೂ ಸಿಗಲಿಲ್ಲ. ಆಟೋದಲ್ಲೇ ಹೋಗ್ತಾ ಇದ್ವಿ. ಇವತ್ತಂತೂ ಭಾನುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ನಮಗಂತೂ ನಿಜವಾಗ್ಲೂ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇವತ್ತು ಫ್ರೀ ಇರ್ಬೋದೇನೋ ಅಂತ ಅಂದ್ಕೊಂಡು ಬಂದ್ವಿ. ಯಾವಾಗಲೂ ಅಷ್ಟು ರಶ್ ಇರಲ್ಲ ಅಂತ ಹೇಳ್ತಿರ್ತಿದ್ರಲ್ವ, ಹಾಗಾಗಿ ಇವತ್ತು ಅಷ್ಟು ರಶ್ ಇರಲ್ವೇನೋ ಅಂತ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ತುಂಬ ರಶ್ ಇತ್ತು ಫ್ರೆಂಡ್. ನಿಜವಾಗ್ಲೂ ಇಷ್ಟೊಂದು ಜನನ ಅಂತ ಅನ್ನಿಸ್ಬಿಡ್ತು ನೋಡಿದ ತಕ್ಷಣ. ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಆಗಿಬಿಡ್ತು ಅಷ್ಟೊಂದು ಜನ ನೋಡಿ. ಸೊ ನಮ್ಮ ಕಡೆಯವರೊಬ್ಬರು ಮುಂದೆನೇ ಬಂದುಬಿಟ್ಟಿದ್ರು ಬಸ್ಸಿಗೆ. ಸೊ ನಾವು ಆಟೋದಲ್ಲಿ ಬಂದ್ವಿ, ಹಾಗಾಗಿ ಅವ್ರು ನಮ್ಮನ್ನ ಕಾಯ್ತಾಯಿದ್ರು. ನಾವು ಅವ್ರಿಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಅವರು ಕೂಡ ಇಲ್ಲೇ ಮುಂದೆ ಇದ್ದರು. ಇಲ್ಲೇ ಇದ್ದೀವಿ ಬನ್ನಿ ಅಂತ ಹೇಳಿದ್ರು. ಸೊ ನಾವು ಕೂಡ ಹೋದ್ವಿ, ಸಿಕ್ಕಿದ್ರು. ಅದಾದಮೇಲೆ ಹಣ್ಕಾಯಿ ಎಲ್ಲ ತೊಗೊಂಡು ಹೋಗೋಣ ಅಂತೇಳಿ ಇಲ್ಲೇ ನೋಡಿ, ಇಲ್ಲೆಲ್ಲ ಹಣ್ಕಾಯಿ ಎಲ್ಲ ಮಾರ್ತಿರ್ತಾರೆ. 50 ರೂಪಾಯಿ ಏನೋ ಕೊಟ್ಟರೆ 2 ಬಾಳೆಹಣ್ಣು, 1 ತೆಂಗಿನಕಾಯಿ, ಸ್ವಲ್ಪ ಹೂವನ್ನ ಹಾಕಿ ಕೊಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟಕ್ಕೇ 50 ರೂಪಾಯಿ ತೊಗೊಳ್ತಾರೆ. ಅದ್ರ ಬದಲು ಮನೆಯಿಂದನೇ ತೊಗೊಂಡು ಬಂದರೂ ಆಗುತ್ತೆ. ಮತ್ತು ಅದನ್ನು ತೊಗೊಂಡೋಗಿ ಮತ್ತೆ ಆ ಕಡೆಯೇ ಹಾಕ್ತಾ ಇರ್ತಾರೆ. ಸೊ ನಾವಿವಾಗ ತಗೊಂಡು ಇಲ್ಲಿಂದ ದೇವಸ್ಥಾನ ಕಡೆ ಹೊರಟ್ವಿ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ. ನಾವು ಬರೋ ಅಷ್ಟರೊಳಗಡೆ ಆ ಕಡೆಯಿಂದ ದರ್ಶನ ಮಾಡಿಕೊಂಡು ಕೂಡ ಬರ್ತಾ ಇದ್ದಾರೆ. ಎಷ್ಟು ಬೇಗ ದರ್ಶನ ಮುಗಿಸ್ಕೊಂಡು ಬಂದರೋ ಗೊತ್ತಿಲ್ಲ. ಸೊ ನಾವು ಇವಾಗ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾವೇನು ಮಾಡಿದ್ವಿ, 1-2 ಹತ್ರನೂ ಹಾಗೆ ಮಾಡ್ಕೊಂಡು ಬಿಟ್ವಿ. ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆಯಿಂದ ಹೋಗ್ಬಿಟ್ವಿ ಫ್ರೆಂಡ್ಸ್. ಮೇಲ್ಗಡೆ ಹತ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಮಗೆ ಸರಿಯಾಗ್ತಿತ್ತು. ನಾವು ಕೆಳಗಡೆಯಿಂದ ಹೋದ್ವಿ, ನಮಗೆ ಲೈನ್ ಮಾಡೋದಕ್ಕೆ ಸರಿಯಾಗಲಿಲ್ಲ. ಪೂಜೆ ದರ್ಶನ ಆಗೋ ಹತ್ರ ಅಲ್ಲಿ ಒಂದು ಮೆಟ್ಲು ಥರ ಇರುತ್ತೆ, ಅದನ್ನು ಹತ್ತಿ ಮೇಲಿಂದ ಹೋಗಿ ಮತ್ತು ಕೆಳಗಡೆ ಇಳಿದ್ರೆ ಅಲ್ಲಿಂದ ಸೀದಾ ಕಂಬಿಗಳನ್ನ ಹಾಕಿದ್ದಾರೆ, ಅದರೊಳಗಡೆಯಿಂದ ಹೋದರೆ ಸರಿಯಾಗಿಬಿಡುತ್ತೆ. ನಾವೇನು ಮಾಡಿದ್ವಿ ಅಂದರೆ ಕೆಳಗಡೆಯಿಂದನೇ ಹೋಗ್ಬಿಟ್ವಿ. ಕೆಳಗಡೆಯಿಂದ ಹೋಗಿ ನೋಡಿದ್ರೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿರೋರು ಓಡಾಡ್ತಾ ಇದ್ರು. ಫಸ್ಟ್ ಟೈಮ್ ಹೋಗಿರೋದಲ್ವ, ಹಂಗಾಗಿ ಕನ್ಫ್ಯೂಸ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಹೋಗುವಾಗ ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ, ಒಂದ್ಸಲಿ ಹೋಗುವಾಗ ಆಗ ಅನಿಸುತ್ತೆ. ಸೊ ನಾವು ಕ್ಯೂ ಮಾಡ್ಕೊಂಡು ಬರ್ತಾಯಿದ್ವಿ ನೋಡಿ. ಇಲ್ಲಿ ದೇವರುಗಳೆಲ್ಲ ಇಲ್ಲೇ ಇದೆ. ಸೊ ನಾವು ಎಷ್ಟೊಂದು ಜನ ಇದ್ರು ನೋಡಿ ಫ್ರೆಂಡ್ಸ್. ಇಲ್ಲಿ ಇಷ್ಟು ಜನಗಳ ಮಧ್ಯೆ ಹೋಗ್ತಾ ಇದ್ದೀವಿ. ಅಪ್ಪ ತುಂಬ ಕಷ್ಟ ಅನಿಸ್ಬಿಡ್ತು. ಮಕ್ಕಳನ್ನ ಎತ್ಕೊಂಡು ಮಗುನ ಬಿಟ್ಟೋಗ್ಬಿಡ್ಬೇಕು ಇನ್ನೊಂದ್ಸಲಿ ಅಂತ ಅನಿಸ್ಬಿಡ್ತು. ಸೊ ನೋಡಿ, ಇಲ್ಲಿ ಅಲ್ಲಲ್ಲೇ ದೇವ್ರುಗಳಿದ್ದಾವೆ. ಒಂದು ಸುತ್ತನೇ ದೇವರಿದ್ದಾವೆ ಫ್ರೆಂಡ್ಸ್. ಎಷ್ಟೊಂದು ದೇವರುಗಳಿದ್ದಾವೆ, ಅಲ್ಲಲ್ಲೇ ದೇವರುಗಳಿದ್ದಾವೆ. ಅದ್ರ ಮಧ್ಯದಲ್ಲಿ ಎಲ್ಲ ತಳ್ಳಾಡ್ತಿರ್ತಾರೆ. ಹುಷಾರಾಗಿ ನಾವು ನೋಡಿಕೊಂಡು ಹೋಗಬೇಕು. ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಕಂಬಿಗಳನ್ನ ಹಾಕಿದ್ದಾರೆ. ಇಲ್ಲಿ 13 ಕಂಬಿನೇನೋ ಹಾಕಿದ್ದಾರೆ. 13 ಕಂಬಿನೂ ಅಲ್ಲೇ ಸುತ್ತಿ ನಾವು ಹೋಗಬೇಕು. ಅದಾದಮೇಲೆ ಮುಂದೆ ಒಂದು 4-5 ಏನೋ ಕಂಬಿ ಇದೆ. ಆ ಕಂಬಿ ದಾಟ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕು. ಸೊ ತುಂಬ ದೂರ ಹೋಗಬೇಕು ಅಂತ ಅನಿಸುತ್ತೆ ಜನ ಜಾಸ್ತಿ ಇದ್ದರೆ, ಬಟ್ ಅಷ್ಟು ಏನು ಅನಿಸಲ್ಲ, ದೇವ್ರ ಮಹಿಮೆ ಅಲ್ವಾ. ಸೊ ಅಷ್ಟು ಸುಸ್ತು ಏನೂ ಆಗಲ್ಲ, ಹೋಗ್ಬೋದು, ಆರಾಮಾಗಿ ನೋಡಿಕೊಂಡು ಬರ್ಬೋದು. ಸೊ ಇಲ್ಲಿ ಹೋದರೆ ಎಲ್ಲರೂ ಹೇಳ್ತಾರೆ, ಲಕ್ಷ್ಮಿ ವಿಚಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಆಗುತ್ತೆ, ಅಥವಾ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಒಂದ್ಸಲಿ ಹೋಗಿ, ನಾನು ಫಸ್ಟ್ ಟೈಮ್ ಹೋಗಿದ್ದೀನಿ, ನನಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಸೊ ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ದೇವರ ಹತ್ರ ಹರಕೆ ಮಾಡಿಕೊಂಡು ಬನ್ನಿ. ತುಂಬಾ ಒಳ್ಳೆಯದು. ದೇವರು ಫುಲ್ ಪವರ್ಫುಲ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನಮಗಂತೂ ಹೋಗಿ ಬಂದಿದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾವಂತೂ ಅಂದ್ಕೊಂಡೇ ಇರಲಿಲ್ಲ, ಬಟ್ ಇಷ್ಟು ರಶ್ ಇರ್ತಾರೆ ಅಂತೇಳಿ. ಅಂಥದ್ರ ಮಧ್ಯೆನೂ ನಮಗೆ ಅಷ್ಟು ಸುಸ್ತೇನು ಅನ್ನಿಸ್ಲಿಲ್ಲ. ನೀವು ನೋಡ್ಬೋದು, ಅಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಕ್ಯೂವಲ್ಲೆಲ್ಲ ಬಂದ್ವಿ. ಅದಾದಮೇಲೆ ಇಲ್ಲಿ ದರ್ಶನಕ್ಕೆ ಅಂತೇಳಿ ಹೋಗ್ತಾಯಿದ್ವಿ. ನೀವು ನೋಡ್ಬೋದು,
ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಇಲ್ಲಿ ಸೇಮ್ ಚಾಮುಂಡೇಶ್ವರಿ ಮೈಸೂರಲ್ಲಿ ದೇವಸ್ಥಾನ ಇರುತ್ತಲ್ಲ ಅದೇ ಥರನೇ ಮುಖ ಎಲ್ಲ ಇತ್ತು. ಸೊ ಅಲ್ಲಿ ವೀಡಿಯೋನ ಮಾಡೋಂಗಿರಲಿಲ್ಲ, ಎಲ್ಲ ಪೊಲೀಸವರೆಲ್ಲ ಇದ್ದರು, ಹಾಗಾಗಿ ನಾನು ಅದನ್ನು ವೀಡಿಯೋನ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬಂದು ನಾವು ಅಣಕ ಎಲ್ಲ ಮಾಡಿಸ್ಕೊಂಡು ಬಂದು ಹಾಗೆಯೇ ಆ ಕಡೆ ಸೈಡಲ್ಲಿ ಕಾಯನ್ನೆಲ್ಲ ಅಂಟಿಸೋದಿರುತ್ತೆ, ಅಲ್ಲಿ ಅಂಟಿಸ್ತಾ ಇದ್ರು. ಅದಾದಮೇಲೆ ನಾವು ಅಲ್ಲಿ ತೇರ್ದೆಲ್ಲ ತೊಗೊಂಡು ಅದೇ ದೇವ್ರದ್ದು ಮಂಗಳಾರತಿ ಎಲ್ಲ ತೊಗೊಂಡು ನಾವು ಈ ಕಡೆ ಬಂದ್ವಿ. ಇಲ್ಲಿ ವಿಗ್ರಹದ ಹತ್ರ ಹೋಗೋಣ ಅಂತೇಳಿ. ಸೊ ಇವಾಗ ಅಲ್ಲಿ ವಿಗ್ರಹದ ಹತ್ರ ಹೋಗಬೇಕು. ನಮ್ಮ ಕಡೆಯವರು ಆಂಟಿ ಫಸ್ಟೇ ಮುಂದೆ ಹೋಗ್ಬಿಟ್ಟಿರ್ತಿದ್ರು. ಸೊ ಅವ್ರೋಗಿ ಅಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ರು. ನಾವು ಅವ್ರಿಗೆ ಫೋನ್ ಮಾಡಿಕೊಂಡು ಎಲ್ಲಿದ್ದಾರೆ ಅಂತ ಕೇಳಿಕೊಂಡು ಆಮೇಲೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ನೀವು ನೋಡ್ಬೋದು ಇಲ್ಲಿಂದ ಹೋಗಿ ಅಲ್ಲೇ ಕಾಯಿ ಕಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಹೋಗಿ ಇಲ್ಲಿ ಕಾಯಿ ಕಟ್ಟೋರೆಲ್ಲ ಹೋಗ್ತಾ ಇರ್ತಾರೆ. ಕಾಯಿ ಕಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನೀವು ನೋಡ್ಬೋದು ಎಷ್ಟೊಂದು ಜನ ಇಲ್ಲೆಲ್ಲ ಕಾಯಿ ಕಟ್ಟಿ ಹೋಗಿದ್ದಾರೆ ಅಂತೇಳಿ. ಸೊ ಇದು ಏನಪ್ಪ ಅಂತಂದರೆ ಅಲ್ಲಿ ದೇವ್ರಿಗೆ ಕಾಯಿ ಕಟ್ಟೋದ್ರಿಂದ ಏನೋ ನಾವು ಅಂದ್ಕೊಂಡಿದ್ದು ಆಗುತ್ತಂತೆ. ದೇವ್ರ ಹತ್ರ ಕೇಳಿಕೊಂಡು 7 ವಾರ ಕಟ್ಟೋದ್ರಿಂದ ಆಗುತ್ತಂತೆ. ಸೊ ಆ ತೆಂಗಿನಕಾಯಿನ ತೊಗೊಂಡೋಗಿ ಅಲ್ಲಿ ದೇವ್ರ ಹತ್ರ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅಲ್ಲಿ ತೊಗೊಂಡೋಗಿ ಅವರು ಹಾಗೆ ದೇವ್ರ ಹತ್ರ ಇಟ್ಕೊಡ್ತಾರೆ. ಅದರ ತೊಗೊಂಡು ಬಂದು ನಾವು ಅಲ್ಲಿ ಬಸವಣ್ಣನ ದೇವಸ್ಥಾನ ಇದೆಯಲ್ಲ ಅಲ್ಲಿ 7 ಸುತ್ತು ಸುತ್ತಿ ಮತ್ತು ಅಲ್ಲಿ ಕಟ್ಟಬೇಕಂತೆ. ಅದಾದ ನಂತರ ಇಲ್ಲಿ ಬಂದು ಉಪ್ಪಿನ ದೀಪ ಎಲ್ಲ ಹಚ್ತಿದ್ದಾರೆ ನೋಡಿ, ಉಪ್ಪಿಂದು ರಾಶಿನೇ ಇದೆಯಲ್ವ, ನಮ್ಮ ಕಷ್ಟ ಎಲ್ಲ ಉಪ್ಪು ಕರೆದಂಗೆ ಕರ್ಗೋಗ್ಬಿಡುತ್ತಂತೆ. ಸೊ ಹಂಗಾಗಿ ಅವರು ಇಲ್ಲಿ ಉಪ್ಪಿಂದು ದೀಪನ ಹಚ್ಚಿ ಸೊ ಉಪ್ಪು ದೃಷ್ಟಿ ತೆಗೆದು ಅಲ್ಲಿ ಹಾಕ್ತಾರೆ. ಸೊ ನೋಡ್ಬೋದು ನೀವು ಎಷ್ಟೊಂದು ಜನ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಜನ ಈ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗುವಾಗ ನಮಗೂ ಒಳ್ಳೇದಾಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಸೊ ನಮಗೂ ಒಳ್ಳೇದು ಮಾಡೇ ಮಾಡ್ತಾಳೆ ತಾಯಿ ಚಾಮುಂಡೇಶ್ವರಿ. ನಮ್ಮ ಮೇಲೆ ಅನುಗ್ರಹ ಇಟ್ಟು ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ. ಸೊ ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಬೇಡ್ಕೊಂಡು ದೇವ್ರ ಹತ್ರ ಹರಕೆನ ಮಾಡಿಕೊಂಡು 7 ವಾರ ತೆಂಗಿನಕಾಯಿನ ಕಟ್ಕೊಂಡು ಬರ್ಬೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಬಗ್ಗೆ ಮಾತ್ರ ನಾವು ಒಳ್ಳೇದಾಗಲಿ ಅಂತ ಕೇಳ್ಕೊಬೇಕಂತೆ. ಇನ್ನೊಂದು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಏನಾದರೂ ಬಯಸಿದರೆ ಅದು ವಾಪಸ್ ನಮಗೆ ರಿಟರ್ನ್ ಆಗುತ್ತಂತೆ. ಸೊ ಹಾಗಾಗಿ ಯಾರೇ ಆಗಿರ್ಬೋದು ನಿಮ್ಮ ಬಗ್ಗೆ ಮಾತ್ರ ನೀವು ಒಳ್ಳೇದಾಗಲಿ ಅಂತೇಳಿ ಕೇಳಿಕೊಂಡು ಪೂಜೆನ ಮಾಡಿಸ್ಕೊಂಡು ಬನ್ನಿ. ಸೊ ಅದಾದ ನಂತರ ನಾವಲ್ಲಿ ಬಸವಣ್ಣಂದು ಒಂದು ತೋರಿಸಿದೆ ಅಲ್ವಾ, ಸೊ ಅಲ್ಲಿ ಹೋಗಿ ಬಸವಣ್ಣದು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಾವು. ನಮಗೆ ಏನಾದರೂ ಆಗಬೇಕು ಅಥವಾ ಏನಾದರೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅಥವಾ ಅದು ಅಲ್ದಲೆ ಏನಾದರೂ ಲಕ್ಷ್ಮಿ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಮನೆ ಕಟ್ಟೋದಾಗಿರ್ಬೋದು, ನಾವು ಯಾವ್ದಾದ್ರು ಒಂದು ವಸ್ತು ತಗೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಕೇಳಿ ಆಗುತ್ತೆ ಅನ್ನೋದಾದರೆ ನಾವು ಬಸವಣ್ಣನ ಹತ್ರ ನಮಸ್ಕಾರ ಮಾಡಿಕೊಂಡು ಕಾಲ ಹತ್ರ ಈ ಥರ ಕೈನ ಹಿಡಿದ್ರೆ ಬಲ್ದ ಕಾಲನ್ನ ಇಟ್ಟರೆ ಒಳ್ಳೇದಾಗುತ್ತಂತೆ, ಎಡ್ದ ಕಾಲನ್ನ ಇಟ್ಟರೆ ಅದು ನಮಗೆ ಆಗೋದಿಲ್ವಂತೆ. ಸೊ ಆ ಥರ ಒಂದು ಪದ್ಧತಿ ಇಲ್ಲಿ ಇದೆ. ಸೊ ಅದಾದ ನಂತರ ನಾವು ಇಲ್ಲಿ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್. ನೋಡ್ಬೋದು ನೀವು ಎಷ್ಟೊಂದು ಜನ ಇಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನಿಜವಾಗ್ಲೂ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಎದ್ದು ಬಂದಿರೋರು ಇರ್ತಾರೆ. ದೇವ್ರ ದರ್ಶನಕ್ಕೋಸ್ಕರ ಅಂತೇಳಿ ಅಲ್ಲಿಂದ ಬಂದಿರ್ತಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಈ ಪ್ರಸಾದ. ಸೊ ನಾವು ಈ ಪ್ರಸಾದ ತಿನ್ನೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗಿ ನಮಗೆ ಒಳ್ಳೇದಾಗ್ಬೋದು. ಸೊ ಇವಾಗ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಇಲ್ಲಿಂದ ಆಟೋದಲ್ಲಿ ಮತ್ತೆ ಮನೆಗೆ ಹೊರಟ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ತಾಯಿ ಚಾಮುಂಡೇಶ್ವರಿ ದರ್ಶನ ನಾನು ಕೂಡ ಮಾಡಿದ್ದೀನಿ. ನನಗೂ ಕೂಡ ಒಳ್ಳೇದಾಗುತ್ತೆ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಇನ್ನೂ ಮತ್ತಷ್ಟು ವಿಡಿಯೋಸ್ಗಳು ಬೇಕು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ.